ಹಾಯ್ ಸ್ನೇಹಿತರೆ, ಎಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶರಣ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಜಿಮೇಲ್ ಅಕೌಂಟನ್ನು ಯಾವ ರೀತಿ ಪರ್ಮನೆಂಟಾಗಿ ಡಿಲೀಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕೆಲವು ಸರಿ ಏನಾಗುತ್ತೆ, ಮಲ್ಟಿಪಲ್ ಅಕೌಂಟ್ಸನ್ನು ನಾವು ಕ್ರಿಯೇಟ್ ಮಾಡಿರ್ತೀವಿ. ಅದರಲ್ಲಿ ಯಾವುದನ್ನ ಬೇಡವೋ ಅದನ್ನು ಯಾವ ರೀತಿ ಡಿಲೀಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ನೀವು ನಿಮ್ಮ ಜಿಮೇಲನ್ನು ಓಪನ್ ಮಾಡಿಕೊಂಡಾಗ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಕಾರ್ನರ್ನಲ್ಲಿ ನಿಮ್ಮ ಒಂದು ಅಕೌಂಟ್ ಕಾಣಿಸ್ತಾ ಇರುತ್ತೆ. ನೀವು ನೋಡ್ಬೋದು, ಈ ಒಂದು ಕಾರ್ನರ್ನಲ್ಲಿ ಅಕೌಂಟ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಯಾವ ಒಂದು ಅಕೌಂಟನ್ನು ಡಿಲೀಟ್ ಮಾಡಬೇಕಾಗಿರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಬಿಟ್ಟು ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ. ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೀವು ನೋಡ್ಬೋದು ಸ್ನೇಹಿತರೆ, ನಿಮಗೆ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ನೀವು ಇಲ್ಲಿ ನೋಡ್ಬೋದು, ನಿಮಗೆ ಒಂದು ಆಪ್ಷನ್ ಇದೆ, ಡೇಟಾ ಆ್ಯಂಡ್ ಪ್ರೈವಸಿ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮಗೆ ಈ ಪೇಜ್ನ ಲಾಸ್ಟ್ನಲ್ಲಿ ಆ ಆಪ್ಷನ್ ಇರೋದು ಡಿಲೀಟ್ ಯುವರ್ ಗೂಗಲ್ ಅಕೌಂಟ್ ಅಂತ ನೀವು ನೋಡ್ಬೋದು ಸ್ನೇಹಿತರೆ. ಡಿಲೀಟ್ ಯುವರ್ ಗೂಗಲ್ ಅಕೌಂಟ್ ಅಂತ ಆಪ್ಷನ್ ನೋಡ್ತಾ ಇರ್ಬೋದು. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ನಿಮ್ಮ ಒಂದು ಸ್ಕ್ರೀನ್ ಲಾಕ್ ಅಥವಾ ಫಿಂಗರ್ ಇದ್ದರೆ ಫಿಂಗರನ್ನು ಲಾಕನ್ನು ಕೊಟ್ಟಾಗ ನಿಮಗೆ ಇದು ಕಂಟಿನ್ಯೂ ಆಗುತ್ತೆ. ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ, ನಿಮಗೆ ಇಲ್ಲಿ ನಿಮ್ಮೊಂದು ಅಕೌಂಟ್ಗೆ ಲಿಂಕ್ ಇರತಕ್ಕಂತಹ ಎಲ್ಲ ಡೇಟಾ ಇಲ್ಲಿ ತೋರಿಸುತ್ತೆ. ನಾನು ಇದು ಹೊಸ ಒಂದು ಅಕೌಂಟ್ ಇರೋದ್ರಿಂದ ಜಾಸ್ತಿ ಡೇಟಾ ಇದರಲ್ಲಿ ತೋರಿಸ್ತಾ ಇಲ್ಲ. ನಿಮ್ಮ ಒಂದು ಜಿಮೇಲ್, ಓಲ್ಡ್ ಜಿಮೇಲ್ ಐ ಡಿ ಏನಾದರೂ ಇದ್ದರೆ ತುಂಬ ನಿಮ್ಮ ಒಂದು ಡೇಟಾವನ್ನು ತೋರಿಸುತ್ತೆ, ಏನೇನು ಡಿಲೀಟ್ ಆಗುತ್ತೆ ಅಂತ. ಇದನ್ನೆಲ್ಲ ನೀವು ನೋಡಿಬಿಟ್ಟು ಕೆಳಗಡೆ ನಿಮಗೆ ಇಲ್ಲಿ 2 ಬಾಕ್ಸ್ ಕಾಣಿಸ್ತಾ ಇರ್ಬೋದು ಸ್ನೇಹಿತರೆ. ಈ 2 ಬಾಕ್ಸ್ಗಳನ್ನು ನೀವು ಟಿಕ್ ಮಾಡಬೇಕಾಗತ್ತೆ. 2 ಬಾಕ್ಸ್ಗಳನ್ನು ಟಿಕ್ ಮಾಡಿದ ನಂತರ ನಿಮಗೆ ಲಾಸ್ಟ್ ಸ್ಟೆಪ್ಪು ಡಿಲೀಟ್ ಅಕೌಂಟ್ ಅಂತ ಇಲ್ಲಿ ನೋಡ್ಬೋದು, ಅದರ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ನೀವಿಲ್ಲಿ ನೋಡ್ಬೋದು, ನನ್ನ ಅಕೌಂಟ್ ಡಿಲೀಟ್ ಆಯಿತು. ನೀವಿಲ್ಲಿ ನೋಡ್ಬೋದು, ನನ್ನ ಒಂದು ಹಳೆಯ ಅಕೌಂಟ್ ಮತ್ತೆ ಓಪನ್ ಆಗಿದೆ. ನಾನು ನಿಮಗೆ ತೋರಿಸಿರ್ತಕ್ಕಂಥ ಒಂದು ಜಿಮೇಲ್ ಐ ಡಿ ಡಿಲೀಟ್ ಆಗಿದೆ ಸ್ನೇಹಿತರೆ. ನಾನು ಅದನ್ನು ಇನ್ನೊಂದು ಸಾರಿ ನಿಮಗೆ ಬ್ಯಾಕ್ ಬಂದುಬಿಟ್ಟು ಎಲ್ಲ ಕ್ಲಿಯರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಸ್ನೇಹಿತರೆ, ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಕೆಳಗಡೆ ನಿಮಗೆ ಅಕೌಂಟ್ ತೋರಿಸ್ತಾ ಇತ್ತು, ಆದರೆ ಅದೀಗ ಡಿಲೀಟ್ ಆಗಿದೆ. ಆ್ಯಡ್ ಅನದರ್ ಅಕೌಂಟ್ ಅಂತ ತೋರಿಸ್ತಾ ಇದೆಯಲ್ಲ. ನೋಡಿ ಸ್ನೇಹಿತರೆ, ಇದೇ ರೀತಿ ನೀವು ನಿಮ್ಮ ಅಕೌಂಟನ್ನು ಈಜಿ ಸ್ಟೆಪ್ನಲ್ಲಿ ಡಿಲೀಟ್ ಮಾಡ್ಬೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.